7ನೇ ತಾರೀಕು ನವದೆಹಲಿಯಲ್ಲಿ ಸರ್ಕಾರದ ಪ್ರತಿನಿಧಿಗಳು ಸಚಿವರು ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆ ಮುಂದಾಗಿದ್ದಾರೆ. ಅವ್ರು ಪ್ರತಿಭಟನೆ ಮಾಡಲಿ, ಪ್ರತಿಭಟನೆ ಮಾಡಕ್ಕೆ ಪ್ರಜಾಪ್ರಭುತ್ವದ ಹಕ್ಕಿದೆ. ಅಂಕಿಅಂಶವನ್ನು ಮುಂದಿಟ್ಟು ನಾವೇನೇನು ಕರ್ನಾಟಕಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ನಾವು ವಿಶೇಷವಾಗಿ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡ್ತೀವಿ. ಈಗ ಜಲ್ ಜೀವನ್ ಮಿಷನ್ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಡಬ್ಲಿಂಗ್ ಕಾರ್ಯ ಇರ್ಬೋದು, ಯಾವಾಗ ಹೆಚ್ಚು ಆಗಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ಜನರ ಮುಂದೆ ಇಡೋ ಕೆಲಸ ನಾವು ಮಾಡ್ತೀವಿ. ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ, ದೇಶ ಒಡೆಯೋಕ್ಕೆ ಅಧಿಕಾರ ಇಲ್ಲ. ಪ್ರತಿಭಟನೆ ಮಾಡ್ಬೋದು, ಹಾಗಂತ ದೇಶ ಒಡೆಯೋಕ್ಕೆ ಅಧಿಕಾರ ಇದೆಯಾ? ದೇಶ ಒಡಿತೀವಿ ಅಂತ ಹೊರಟಂಥ ಜಿನ್ನಾನಿಗೆ ಇವರು ಬೆಂಬಲ ಕೊಟ್ಟರು ಕಾಂಗ್ರೆಸ್ನವರು. ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವರು ದೇಶವನ್ನು ಒಗ್ಗೂಡಿಸಿದ್ರು. ರಜಾಕಾರ್ ಮನಸ್ಥಿತಿಯಲ್ಲಿ, ಹೈದರಾಬಾದ್ ನಿಜಾಮನ್ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತಿಸಬಾರ್ದು, ಅವರ ಡಿ ಕೆ ಸುರೇಶ್ ಅವರು ವರ್ತಿಸಬಾರ್ದು. ಅಕಸ್ಮಾತ್ ಹಂಗೆ ವರ್ತಿಸಿದ್ರೆ ನೀವು ನಿಜಾಮ ಅಲ್ಲ, ನಿಜಾಮನನ್ನೇ ಬಗ್ಗುಬಡ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಥರದ ನೇತೃತ್ವ ಭಾಜಪ ಕೈನಲ್ಲಿದೆ. ಹಾಗಿದ್ದಾಗ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯಲ್ಲ. ಸರ್, ಕೆರಗೋಡಲ್ಲಿ ಇವತ್ತಿನ